ನಮ್ಮ ಕೃಷ್ಣಾ ನದಿಯ 60 ವರ್ಷದ ಸಮಸ್ಯೆಗೆ ಇನ್ನಾದರೂ ಮುಕ್ತಿ ಸಿಗ್ತೈತೋ ಹೆಂಗೋ. ಕೃಷ್ಣಾ ತೀರದ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಜುಲೈ 27ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜೋಯ್ಮಲ್ ಬಾಗ್ಜಿ ಹಾಗೂ ನ್ಯಾಯಮೂರ್ತಿ ವಿ ಮೋಹನ ಅವರ 3 ಸದಸ್ಯರ ಪೀಠದ ಮುಂದೆ ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿಯ ವಿಚಾರಣೆ ಬಂದಾಗ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ನ್ಯಾಯವಾದಿಗಳು ಈ ವಿಷಯನ ಎತ್ತಿದಾಗ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ಅವರು ತಾವು 9ನೇ ಕೋರ್ಟ್ನೇ ಇದ್ದಾಗಿನಿಂದ ಈ ವಿವಾದವನ್ನು ವಿಚಾರಣೆ ಮಾಡ್ಕೊತ ಬಂದಿರಿ. ತಾವು ಮುಖ್ಯ ನ್ಯಾಯಮೂರ್ತಿಗಳಾಗಿ 1ನೇ ಕೋರ್ಟಿಗೆ ಬಂದ್ರೂ ಇದು ಇನ್ನೂ ವಿಚಾರಣೆ ಹಂತದೊಳಗೈತಿ. ಈ ಹಂತ ಇನ್ನೂ ಎಲ್ಲಿವರೆಗೆ ಲಂಬಿಸ್ತೈತಿ? ಯಾಕಂದ್ರೆ ಈ ಕೃಷ್ಣಾ ನದಿ ನೀರಿನ ಮೇಲ್ಭಾಗದ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ತಮ್ಮ ಪಾಲಿನ ನ್ಯಾಯಯುತ ನೀರಿನ ಹಕ್ಕನ್ನು ಬಳಸಿಕೊಳ್ಳಲು ಹಲವಾರು ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುತ್ತಿದ್ದು ಅವು ಅಪೂರ್ಣ ಆಗ್ಯಾವು. ಅವನು ಮುಗಿಸ್ಬೇಕಾದ್ರೆ ಈ ತೀರ್ಪು ಹೊರಬೀಳಬೇಕು ಅಂಥೇಳಿ ಅವರೊಂದು ವಾದ ಮಾಡ್ತಾರೆ. ಆ ವೇಳೆಯಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂದ್ರೆ, ಐ ವಿಲ್ ನಾಟ್ ಸಿ ದ ಎಕ್ಸಿಟ್ ಡೋರ್ ಬಿಫೋರ್ ಡಿಸೈಡಿಂಗ್ ದ ಕೇಸ್. ಅಂದರೆ, ನಾನು ನಿವೃತ್ತನಾಗೋಕ್ಕಿಂತ ಮುಂಚೆ ಈ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗುವುದು ಅಂತ ಹೇಳ್ತಾರೆ. ಆ ಮುಖ್ಯ ನ್ಯಾಯಮೂರ್ತಿಗಳು ಇದೇ ಬರುವ ಫೆಬ್ರವರಿ 9ನೇ ತಾರೀಕು 2027ರಂದು ರಿಟೈರ್ ಆಕ್ಕಾರ. ಅಂದರೆ ಇನ್ನೂ 6 ತಿಂಗಳೈತಿ. 6 ತಿಂಗಳ ಒಳಗಾಗಿ ಈ ಏನು ಹೇಳ್ತಾರೆ ಮತ್ತವರು ಸೆಪ್ಟೆಂಬರ್ 1st ವೀಕ್ನಿಂದ 7 ಮಂದಿ ಜಡ್ಜ್ಗಳ ಇನ್ನೊಂದು ಬೆಂಚ್, ಲಾರ್ಜರ್ ಬೆಂಚ್ ಇದನ್ನು ರೆಫರ್ ಮಾಡಿ ನಿಯಮಿತವಾಗಿ ವಿಚಾರಣೆ ಮಾಡಿಸ್ತೀನಿ ಅಂತ ಹೇಳಿ ಒಂದು ಮಾತು ಕೊಡ್ತಾರೆ. ಈ ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆ 28ನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಕ್ರಾನಿಕಲ್ ಮತ್ತು ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ವರದಿಯಾಗಿದ್ದ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಇಲ್ಲಿಯವರೆಗೆ ಏನು 60 ವರ್ಷದಿಂದ ಈ ನ್ಯಾಯಾಧಿಕರಣದ ಕುರಿತು ವಾದ ವಿವಾದ ಆಗಲಿ, ಕೃಷ್ಣಾದ್ದು ವಿವಾದ ಆಗಲಿ, ಆಲ್ಮಟ್ಟಿ ಎತ್ತರ ಹೆಚ್ಚಿಸುವುದಾಗಲಿ, ಸಂತ್ರಸ್ತರಿಗೆ ಪರಿಹಾರ, ಫಲಾನುಭವಿಗಳಿಗೆ ನೀರು ಕೊಡಿಸೋದಾಗಲಿ, ಇಲ್ಲಿವರೆಗೆ ಏನಿದು ಮುಂದುವರೆದು ಬಂತಲ್ಲ, ಇನ್ನಾದರೂ ಇದು ಬಗೆಹರಿತೈತೆ ಅನ್ನೋ ಒಂದು ಆಶಾವಾದ ಎಲ್ಲರೊಳಗೂ ಹುಟ್ಟಲಿಕ್ಕೆ ಕಾರಣ ಆಗೈತಿ. ಈ ಕುರಿತು ಏನಾಗೈತಿ, ಬ್ರಿಜೇಶ್ ಕುಮಾರ್ ನೇತೃತ್ವದ ಕೃಷ್ಣಾ ನ್ಯಾಯಾಧಿಕರಣ 2 ಇದೇನೈತಿ ಏಪ್ರಿಲ್ 2, 2004ರಿಂದ ಅದು ರಚನೆ ಆದಮೇಲೆ 30 ಡಿಸೆಂಬರ್ 2010ಕ್ಕೆ ಮಧ್ಯಂತರ ವರದಿ ನೀಡ್ತಿ. ಅದಕ್ಕೆ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೇಲೆ ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ನಾಗ ಸ್ಟೇ ತೊಗೋತು, ಗೆಜೆಟ್ ಪ್ರಕಟಣೆ ಮಾಡಬಾರ್ದು ಅಂತೇಳಿ. ಅದಾದ ನಂತರ 29 ನವೆಂಬರ್ 2013ರಂದು ಅಂತಿಮ ವರದಿ ಕೊಟ್ಟ ಮೇಲೆ ಮತ್ತೊಂದು ಸ್ಪೆಷಲ್ ಲೀವ್ ಪೆಟಿಷನ್ ಹಾಕ್ತಿ 30762 to 3079 ಹಾಕಿ ಮತ್ತು ಅಪೀಲ್ ಹೋಗೈತಿ. ಅದಾದಮೇಲೆ 2014ರಾಗ ಆಂಧ್ರ ಮತ್ತು ತೆಲಂಗಾಣ 2 ವಿಭಜನೆ ಆದಮೇಲೆ ತೆಲಂಗಾಣ ಸಹಿತ ಈ ಕೇಸ್ನಾಗ ಕೊಡ್ತು. ಹೀಗಾಗಿ ಇದೆಲ್ಲ ಪ್ರಕರಣ ನ್ಯಾಯಾಧಿಕರಣ ರಚನೆ ಆದ ನಂತರ ಇಲ್ಲಿವರೆಗೆ ಏನು ನಡೆದು ಬಂದೈತಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ನೀರು ಅಲೋಕೇಶನ್ ಆಗೈತೆ ಅನ್ನೋದು ಎಲ್ಲ ನಾನು ವಿವರವನ್ನು ಈ ಮೇಲಿನ ಲೇಖನದಾಗ ಹಾಕೀನಿ, ತಾವೆಲ್ಲ ನೋಡ್ಬೋದು. ಆಮೇಲೆ ಪರಿಣಿತ ವಕೀಲರು, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಮೂರ್ತಿಗಳು ಏನು ಹೇಳ್ಯಾರಲ್ಲ, ಅದು ಕೇಸ್ ಬಗೆಹರಿದು ಅಂದ್ರೆ ನಮ್ಮ ನ್ಯಾಯಾಧಿಕರಣದ ಎಲ್ಲ ವಿವಾದಗಳು ಬಗೆಹರಿತಾವೋ ಹೆಂಗೆ ಅನ್ನೋದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ. ನಮಸ್ಕಾರ.